ಹ್ಯಾಪಿ ಬರ್ಡೇ ಗುಂಡಿ. ಉಫ್ ಮಾಡು ಉಫ್ ಮಾಡು ಬೇಟ. ಉಫ್ ಮಾಡ್ತಾನೆ ಅವನು. ನಿನಗೂ ಇಷ್ಟ ಕಣ ಕೂತ್ಕೋ. ಬರ್ಡೇ ಸ್ಪೆಷಲ್. ಚಾ ಪಾಪ ನಿನ್ನ ತಮ್ಮನ ಬರ್ಡೇ. ನಮ್ಮ ಅಣ್ಣ ಅಂತೂ ಕರ್ಕಬಾ ಅಂದರೆ ಕರ್ಕ ಬರಲಿಲ್ಲ. ಇವಾಗ ಅವನ್ನ ಎಲ್ಲಿ ಕಳಿಸ್ತಿದ್ದೀವಿ? ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ನಿಖಿಲೇಶ ವ್ಲಾಗ್ಸ್. ಸೊ ಇವತ್ತು ನಮ್ಮ ಗುಂಡಣ್ಣಂದು ಬರ್ತ್ಡೇ ಗೈಸ್. 5 ವರ್ಷ ಆಯಿತು ನಮ್ಮ ಗುಂಡನ್ನ ಮನೆಗೆ ತಗೊಬಂದು. ವಿಶ್ ಮಾಡಿಬಿಡಿ ಎಲ್ಲರೂ. ಥ್ಯಾಂಕ್ ಯು. ಸೊ ನಾವು 2020 ಲಾಕ್ಡೌನ್ ಟೈಮಲ್ಲಿ ತಗೊಬಂದಿದ್ದು ಅಣ್ಣ. ಸೊ ಇವತ್ತಿಗೆ 5 ವರ್ಷ ಕರೆಕ್ಟಾಗಿ ಜೂನ್ 13 ತಗೊಬಂದಿದ್ದು. ಎಷ್ಟು ಗಂಟೆಗೆ ಅಣ್ಣ ಅದೆಲ್ಲ ಗೊತ್ತಿಲ್ಲ. ನಮ್ಮ ಅಣ್ಣ ಅನ್ಎಕ್ಸ್ಪೆಕ್ಟೆಡ್ ಆಗಿ ಅವನ್ನ ಕರ್ಕೊಬಂದಿದ್ದು. ನಾವು ಮನೆಗೆ ತಗೋಬೇಕು ಅಂತ ತಂದಿದ್ದಲ್ಲ. ಒಂದು ಸ್ಟೋರಿ ಏನಂದರೆ, ಯಾರ್ದೋ ನಾಯಿ ಸುಮ್ಮನೆ ಒಂದು ದಿನ ನೋಡ್ಕೊಳ್ಳಿ ಅಂದ್ಬಿಟ್ಟು ತಗೊಬಂದ. ನನಗೆ ಹೆವಿ ಇಷ್ಟ ಆಗೋಯ್ತು. ಹಾಗಾಗಿ ಅವಾಗಂತೂ ಇಷ್ಟು ಹೆಂಗಿದ್ದ ಅಂದರೆ ಫೋಟೋ ಬೇಕಾದ್ರೆ ಅಟ್ಯಾಚ್ ಮಾಡ್ತೀನಿ ನೋಡಿ. ಸೊ ಇಷ್ಟ ಆಗಿ ಹಂಗೆ ಇಟ್ಕೊಬಿಟ್ವಿ. ಸೊ ಇಷ್ಟು ವರ್ಷ ಬಂದ ನಮ್ಮ ಜೊತೆ. ನೆಕ್ಸ್ಟು ಇನ್ನೊಂದು 50 ವರ್ಷ ಬರಲಿ, ಆದರೆ ಬರಲ್ಲ. ಓಕೆ. ಸೊ ಇವತ್ತು ಒಂದು ಸಿಂಪಲ್ಲಾಗಿ ಕೇಕ್ ಕಟ್ ಮಾಡೋಣ ಅಂದ್ಕೊಂಡಿದ್ದೀವಿ. ನಾವು ಪ್ರತಿ ವರ್ಷ ಏನು ಕೇಕೆಲ್ಲ ಕಟ್ ಮಾಡಲ್ಲ, ಬಟ್ ಇವತ್ತು 5 ವರ್ಷ ಆಗಿದೆಲ್ಲ, ಹಾಗಾಗಿ ಸಿಂಪಲ್ಲಾಗಿ ಕೇಕ್ ಕಟ್ ಮಾಡಿಸ್ತೀವಿ. ಸೊ ಅಷ್ಟೇ ಗೈಸ್. ಒಳಗಡೆ ಏನು ಮಾಡ್ತಾ ಇದ್ದಾರೆ ಇವತ್ತು? ಸಾಟರ್ಡೆ ನಾನ್ ವೆಜ್ ಇದೆಯಾ? ನಮ್ಮ ಮನೇಲಿ ಸ್ಯಾಟರ್ಡೆ ಸಂಡೇ ಅಂತ ಏನಿಲ್ಲ. ಚಂಪು ವಿಶ್ ಮಾಡ್ದ ಗುಂಡುಗೆ. ಎಲ್ಲರೂ ಇವನ್ನೇ ಅಣ್ಣ ಅನ್ಕೋತಾರೆ. ಅವನ ಅಣ್ಣ, ಇದೆಲ್ಲ ಅಣ್ಣ, ಇವನು ತಮ್ಮ. ಇವಾಗ ಅವನಿಗೆ ಸ್ನಾನ ಮಾಡಿಸ್ಬೇಕು. ಸ್ನಾನ ಮಾಡಿ ಸುಮಾರು ದಿನ ಆಯ್ತು. ಇದೆಲ್ಲ ಗಲೀಜು ಮಾಡ್ಕೊಂಡು ಅವನು. ಮುತ್ತಣ್ಣ, ನಿನ್ನ ಫ್ರೆಂಡ್ ಬರ್ತಡೆ, ಏನು ಗಿಫ್ಟ್ ತಂದೆ? ಮೂಳೆ. ಏನು ಮಾಡ್ತಿದ್ದೀರಾ? ಇಲ್ಲಿ ಇದು ಮನೆ ಕಟ್ಟಿಸ್ತಾ ಇದೀವಿ. ಹೌದಾ? ಎಷ್ಟು ಹೋಗ್ತೀರೋ? ಡುಪ್ಲೆಕ್ಸ್. ಏನು ತಿಂಡಿ? ತಿಂಡಿ ಅವಲಕ್ಕಿ. ಲೈಟ್ ಹಾಕೊಳ್ಳಿ, ನಮ್ಮನೇಲಿ ತುಂಬಾ ಬೆಳಕು ಎತ್ತೊಡಿಯುತ್ತೆ. ಸಾಕಾ? ಇವಾಗ ನೋಡಿ ಸಂಗ್ಲಮ ಇಲ್ಲ, ನಮ್ಮ ಡಿಪಾರ್ಟ್ಮೆಂಟು ಎಣ್ಣೆ ಇವತ್ತು. ಸೊ ಹಂಗಾಗಿ ಎಲ್ಲ ಕ್ಲೀನ್ ಮಾಡ್ತಾ ಇದೀವಿ. ಅವಲಕ್ಕಿ ಮಾಡಬೇಕು. ಹಾರ್ಮೋನ್ ಚೇಂಜಸ್ ಇಸ್ ವೆರಿ ಕಾಮನ್ ಪ್ರಾಬ್ಲಮ್ ಫಾರ್ ಆಲ್ ಗರ್ಲ್ಸ್. ಸನ್ ಎಕ್ಸ್ಪೋಜರಿಂದ ಇಲ್ಲ ಅಂತಂದರೆ ಆಕ್ನಿ ಸ್ಕಾರ್ಸಿಂದ ಡಾರ್ಕ್ ಸ್ಪಾಟ್ಸ್ ಅಂತೂ ಎದ್ದು ಕಾಣ್ತಾ ಇರುತ್ತೆ. ಜಾಸ್ತಿ ಆಗಿಬಿಟ್ಟಿದೆ ನನಗಂತೂ. ಸೊ ಅದು ಕಾಮನ್ ಪ್ರಾಬ್ಲಮ್ ಆಗಿರೋದ್ರಿಂದ ಐ ಹ್ಯಾವ್ ಟು ಟ್ರೀಟ್ ದಮ್ ವಿತ್ ಅ ನೈಸ್ ಪ್ರಾಡಕ್ಟ್. ಸೊ ಐ ಹ್ಯಾವ್ ಸ್ಟಾರ್ಟೆಡ್ ಯೂಸಿಂಗ್ ಹಿಮಾಲಯ ಡಾರ್ಕ್ ಸ್ಪಾಟ್ ಕ್ಲಿಯರಿಂಗ್ ಟರ್ಮರಿಕ್ ಫೇಸ್ ಸೆರಮ್. ಇದರಲ್ಲಿ 100% ಆರ್ಗ್ಯಾನಿಕ್ಲಿ ಸೋರ್ಸ್ಡ್ ಟರ್ಮರಿಕ್ ಇದೆ. ಹಾಗೆ 10% ಗ್ಲೈಕಾಲಿಕ್ ಆಸಿಡ್ ಆ್ಯಂಡ್ 2% ಆಫ್ ನಿಯಾಸಿನಮೈಡ್ ಇದೆ. ಆ್ಯಂಡ್ ಇದು ವಿಸಿಬಲಿ ರಿಡ್ಯೂಸಸ್ ಡಾರ್ಕ್ ಸ್ಪಾಟ್ಸ್ ಅಂತಲೇ ಹೇಳ್ಬೋದು. ಸೊ ಈ ರೀತಿ ಆಲ್ ಓವರ್ ದ ಫೇಸ್ ನಾನು ಫೇಸ್ ವಾಶ್ ಮಾಡಿದ ನಂತರ ಸೆರಮನ್ನು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಸರ್ಕ್ಯುಲರ್ ಮೋಷನಲ್ಲಿ ನಾನು ಅಪ್ಲೈ ಮಾಡ್ತೀನಿ. ಇದರ ಲೈಟ್ ವೆಯ್ಟ್ ಕನ್ಸಿಸ್ಟೆನ್ಸಿ ಇರೋದ್ರಿಂದ ನೀಟಾಗಿ ಸ್ಕಿನ್ ಮೇಲೆ ಬ್ಲೆಂಡ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಈ ಒಂದು ಸೆರಮನ್ನು ಹಚ್ಕೊಂಡಿದ ನಂತರ ನಾನು ಮಾಯ್ಶ್ಚರೈಸರ್ನ ಅಪ್ಲೈ ಮಾಡಿ ಈ ಒಂದು ಸ್ಕಿನ್ ಕೇರನ್ನು ನಾನು ಕಂಪ್ಲೀಟ್ ಮಾಡ್ತೀನಿ. ನೀವೆಲ್ಲಿ ನೋಡ್ತಿದ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಇಟ್ ರೆಡ್ಯೂಸಸ್ ಡಾರ್ಕ್ ಸ್ಪಾಟ್ಸ್ ಆ್ಯಂಡ್ ಗಿವ್ಸ್ ಗ್ಲೋಯಿಂಗ್ ಸ್ಕಿನ್. ಸೊ ಈ ಪ್ರಾಡಕ್ಟ್ ನಿಮಗೂ ಬೇಕು ಅಂತಂದರೆ ಅಮೆಝಾನ್, ನೈಕಾ, ಫ್ಲಿಪ್ಕಾರ್ಟ್ ಹಾಗೂ ಹಿಮಾಲಯ ವೆಬ್ಸೈಟ್ ಆ್ಯಂಡ್ ಆ್ಯಪಲ್ಲಿ ಸಿಗುತ್ತೆ. ಯು ಗೋ ಆ್ಯಂಡ್ ಚೆಕ್ ಔಟ್ ದ ಪ್ರಾಡಕ್ಟ್ ಟುಡೇ ಟು ಗೆಟ್ ಗ್ರೇಟ್ ಡಿಸ್ಕೌಂಟ್. ಲಿಂಕ್ ಇನ್ ಡಿಸ್ಕ್ರಿಪ್ಷನ್. ಏನು ಮಾಡ್ತಾನೆ ಮಂಗ್ಲಮ್ಮ? ನಂಗೆ ನೋಡಿ ಇಲ್ಲಿ ಕಚ್ಚಿಬಿಟ್ಟು ಹೋದ. ಈಗ ಇಲ್ಲಿ ಬಂದು ನೆಲೆ ಲಕ್ಕಿ ಕೆಲಸ ಮಾಡಕ್ ಬಿಡು ಅವ್ರಿಗೆ. ಇಲ್ಲಿ ತೀಟೆ ಸುಬ್ಬ. ನೀವು 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 ಮಲಗಿಸ್ಕೊಂಡು ಅವನ್ನ ಅಭ್ಯಾಸ ಮಾಡ್ಕೊಂಡಿರೋದು. ಇಲ್ಲಿ ಬೂಸಿ ನಿನ್ಸ್ಕೊಂಡು ಅವ್ರ ರೂಮ್ನ ಕ್ಲೀನ್ ಮಾಡಿಸ್ತಾ ಇರೋದು. ಏನೇನು ಮಾಡಿಸ್ತಾರ? ವಿಶ್ ಮಾಡಿದ್ರ ಗುಂಡುಂಗೆ? ಇವನು ರಾಮವೇ ತಗೋ ಬೆಳಕನಪ್ಪ. ಇಲ್ಲಿ ನನ್ನ ರೂಮಲ್ಲಿ ಇವಾಗ ಮಧು ಅವರು ನನಗೆ ವ್ಯಾಕ್ಸ್ ಮಾಡ್ತಾ ಇದ್ದಾರೆ. ಮಾಡಿಲ್ಲ ಇನ್ನು. ನಾನು ಇದ್ರೊಳಗೆ ಹಾಕ್ತಿದ್ದೀನಿ. ಫುಲ್ ಗಟ್ಟಿ ಆಗ್ಬಿಟ್ಟಿದೆ. ಮಧು ಆಯ್ತಾ ಇಲ್ಲ? ಅಲ್ಲ, ಇದ್ರೊಳಗೆ ಹಾಕಕ್ಕೆ ಆಯ್ತಾ ಇಲ್ಲ. ಏಯ್ ಬನ್ನಿ. ಇವತ್ತು ಫುಲ್ಲು ನಮ್ಮ ವಿಡಿಯೋದಲ್ಲಿ ಗುಂಡ, ಚಂಪು, ಮಂಗ್ಲಮ್ಮ. ಏನು ಮಂಗ್ಲಮ್ಮ ಸಮಾಚಾರ? ಹಾಂ,
ನಿಮ್ಮ ಗುಂಡನ ಬರ್ತಡೇ ಇವತ್ತು. ಗುಂಡ ಫ್ರೆಶ್ ಆಗಿದ್ದಾನೆ. ಕಾಣಿಸ್ತಾ ಇಲ್ಲ. ಒಂದು ಸ್ವಲ್ಪ ಕಲರ್ ಜಾಸ್ತಿ ಇದನ್ನಲ್ಲ, ಕಾಣಿಸ್ಲಿಲ್ಲ. ನಾನು ಲಾಸ್ಟ್ ವೀಕಲ್ಲಿ ಮಾಡಿಸಿದ್ದೆ. ಈಗ ಇಬ್ರಿಗೂ ಒಟ್ಟಿಗೆ ಮಾಡಿಸ್ಬಿಡೋಣ ಅಂದ್ಬಿಟ್ಟು ಮಾಡಿಸ್ತಾವಲ್ಲ. ಅಣ್ಣನ ಬರ್ಡೇ ತಮ್ಮ ರೆಡಿ ಆಯ್ತಾರದು. ಬೆಕ್ಕುಗ್ ಮಾಡ್ಸಲ್ವಾ ಅಂತ ಕೇಳ್ತಾ ನನ್ನ ಬಂದು ಕೇಳಿದ್ರು. ಬೆಕ್ಕುಗೆ ಏನಂತ ಹೇಳ್ತಾರ ಗೊತ್ತಾ ಮಂಗಳಮ್ಮ? ನೋಡು ಅವರಿಬ್ರು ಎಲ್ಲ ಸ್ನಾನ ಮಾಡ್ಕೊಂಡು ಬರ್ತಡೇ ಮಾಡ್ಕೋತವ್ರೆ, ನೀನು ಇದೆಯಾ ಅಂತೆ ಅಂತ ಹೇಳ್ತವ್ರ ಮಂಗಳಮ್ಮ ಲಕ್ಕಿಗೆ. ಏನಂತ? ಬೆಕ್ಕುಗೆ ಸ್ನಾನ ಮಾಡಿಸ್ಬಾರ್ದು ಮಂಗಳಮ್ಮ, ನೀನು ಚಿಕ್ಕದು. ಅವನೇ ಅದು ನೆಕ್ಕೋತಾ ಇರ್ತಾನ, ಕ್ಲೀನ್ ಮಾಡ್ಕೋತಾ ಇರ್ತಾನಲ್ಲ. ವೆಟ್ ವೈಪ್ಸ್ ಅಲ್ಲಿ ಒರೆಸ್ಬೇಕಷ್ಟೇ ಅವನ್ನ. ಅವನಲ್ಲ ಇವನು ಆನೆ ತೊಳ್ದಂಗ ಆಗತ್ತೆ ಇವನ್ನ. ಎಷ್ಟರ ಇರಿ ಸುಮ್ಮನೆ ನಿಂತಿರ್ತಾನೆ. ಮಂಗಳಮ್ಮಗೆ ಯಾಕೆ ಇಷ್ಟೊಂದು ಖುಷಿ? ನೀನು ಅಣ್ಣೆ ತೋರ್ಸಮ್ಮ ನೋಡಿ. ಹುಡುಗಿ ಥರ ಯಾಕೆ ಅಣ್ಣೆಗೆ ಹಾಕಿದ್ಯಮ್ಮ ಬಂಗೋರಿ? ಇದನ್ನ ಹಾಕೋಕ್ಕೆ ಎಷ್ಟು ಸರ್ಕಸ್ ಮಾಡಿದ್ದೀನಿ ಅಂದರೆ ಗೈಸ್, ಬರ್ಡೇ ಅಂತ ಸುಮ್ಮನೆ ಬಿಟ್ಟಿದ್ದೀನಿಲ್ಲ, ಇಲ್ಲಾಂದರೆ ಕಚಕ್ ಮಾಡುವೆ ನಿನ್ನ ಮಗನೇ. ಬೊಗ್ಳುತ್ತಾನೆ, ಕಚ್ತಾನೆ. ಸಾಕಾಗೋಯ್ತು ನನಗಂತೂ. ನಾನು ಒಳ್ಳೆ ಹುಚ್ಚಿ ಥರ ಕಾಣಿಸ್ತಾ ಇದ್ದೀನಿ ನೋಡಿ. ಫುಲ್ ಅವ್ರದ್ದೇ ಕೈಯಲ್ಲಿ ಕಾಲಲ್ಲೆಲ್ಲ ಕೂದಲು ಅಂಟ್ಕೊಂಡಿದೆ. ಇವಾಗ ನಾನು ರೆಡಿಯಾಗಿ ಸ್ನಾನ ಮಾಡಿಕೊಂಡು ಪಾಯ್ಸನ್ ನಾನು ಅಂದ್ಕೊಂಡೆ. ಇದೆಲ್ಲ ಜೇಮ್ಸಲ್ಲಿ ಇದ್ರಲ್ಲೂ ಆಡ್ತಾರೆ. ಆದರೆ ಇದರಲ್ಲಿ ಒಂದೊಂದು ಆಡ್ಬೋದು. ಎಲ್ಲ ಕಲರ್ಸ್ ತಗೋ. ಸೊ ಇವಾಗ ನಾವು ಕೇಕ್ ತೊಗೊಳಕ್ಕೆ ಬಂದ್ವಿ. ಬೆಂಟೋ ಕೇಕ್ ಕೇಳಿದ್ವಿ, ಅದಿಲ್ಲ. ಹಾಗಾಗಿ ಇಷ್ಟರಲ್ಲೇ ಒಂದು ಸೆಲೆಕ್ಟ್ ಮಾಡಿದ್ವಿ, 1/2 kg. ಚಾಕ್ಲೇಟ್ ಐತೆ. ಅವ್ರು ಯಾವ ಫ್ಲೇವರ್ ತಿಂತಾರೆ ಗುಂಡ? ಅವ್ರಿಗೆ ಚಿಕನ್ ಫ್ಲೇವರ್ ಇದೆ ಹೇಳಿ. ಇದೇನಿದು? ಚಿಕನ್ ಫ್ರೈಡ್ ರೋಲ್ ತಿನ್ನಲಿ ಇವತ್ತು 2 ತಗೋ. ಇದು ಬೇಕಾ ಅವ್ರಿಗೇನೆ ಇಬ್ರಿಗೆ ತಿನ್ಬಿಡ್ಲಿ ಇವತ್ತು ಮಸಾಲೆ ಇರೋದನ್ನ. ಬೇಡ, ಚಿಕನ್ ಮಾಡ್ತೀವಲ್ಲ ಮನೇಲಿ. ಮಾಡ್ತೀವಾ? ಹಂಗಾರೆ ಓಕೆ. ತಗೊಂಡದು ಏನಿದೆ ಅಂತ ಗೊತ್ತಾಗಿಲ್ಲ ನನಗೆ. ಇದು ಅಂದ್ರೆ ಜೆಲ್ಲಿ ತರ ಇರುತ್ತೆ. ಜೆಲ್ಲಿ ಅಲ್ಲ, ಚಾಕ್ಲೇಟು. ಚಿಕ್ಕ ವಯಸ್ಸಲ್ಲಿ ತಿಂತಿದ್ವಲ್ಲ. ಇಷ್ಟು ಪರ್ಚೇಸ್ ಆಗಿದೆ. ಸೊ ಇವಾಗ ಹೋಗಿ ಸೆಲೆಬ್ರೇಟ್ ಮಾಡೋದು. ಓಡಿಸಿ ಅಂದರೆ ಕಾರ್ ಬೇಕಾದ್ರೆ ಖುಷಿಯಿಂದ ಓಡಿಸ್ತಾಳೆ. ಬೈಕ್ ಅಂದರೆ ಚಳಿ ಗೈಸ್. ಫುಲ್ಲು ವೆದರ್ ನೋಡಿ, ಮಳೆ ಬಂದು ನಿಂತಿದೆ. ನಮ್ಮ ಅಣ್ಣ ಅಂತೂ ಕರ್ಕೊಬಾ ಅಂದರೆ ಕರ್ಕೊಬರ್ಲಿಲ್ಲ. ಇವಾಗ ಅವನ್ನ ಎಲ್ಲಿ ಕಳಿಸ್ತಿದ್ದೀವಿ? ರಾಗಿ ಮಿಲ್ ಮಾಡ್ಸೋಕ್ಕೆ ಕಳಿಸ್ತಿದ್ದೀವಿ. ನಾವು ಚಿಕ್ಕ ವಯಸ್ಸಲ್ಲಿ ತಲೆ ಮೇಲೆ ಒಂದು ನನಗೆ ಚಿಕ್ಕದು ಕೊಡ್ತಾ ಇತ್ತು ಅಜ್ಜಿ, ದೊಡ್ಡದು ಅವನ್ನ ಹೊತ್ಕೊಂಡು ನಮ್ಮ ಊರಲ್ಲಿ ತಗೊಂಡೋಗ್ತಾ ಇದ್ವಿ. ನಾನು ಹೋಗಿ ಮಿಲ್ಗೆ ಹೋಗಿನೇ ಸುಮಾರು ವರ್ಷಗಳೇ ಆಗೋಗಿದೆ. ನಾವು ಈಗ ರೀಸೆಂಟಾಗಿ ಪುಡಿ ಏನೋ ಮಾಡ್ಸಕ್ಕೆ ಹೋಗಿದ್ವಿ. ಏನು ಹಿಡ್ದಾಯ್ತಾ? ನಾನು ಮೊನ್ನೆ ಬೇರೆ ರೆಸಾರ್ಟಲ್ಲಿ ಪಕ್ಕದಲ್ಲೇ ಮಲಗಿದ್ದೆ. ನನ್ನ ತಲೆಗೆ ಹಚ್ಸಿರ್ತೀಯ ಪಕ್ಕ. ಹೌದೌದೌದು. ಯಾವ್ದು ಬ್ಯಾಂಕು? ಕಾವೇರಿ ಗ್ರಾಮೀಣ ಬ್ಯಾಂಕಲ್ಲಿ. ಬ್ಯಾಂಕೇ ನಂದು. ಮಂಗಳಮ್ಮಂದು ಅದೇ ಬ್ಯಾಂಕ್ ತಾನೆ? ನೀವೆಲ್ಲ ಮಂಗಳಮ್ಮ ತಲೆಗೆ ಒಂದು ಹಿಡಿದು ಬಿಡ್ಬಿಡಿ ಪೊದೆ ಒಳಕ್ಕೆ ಚಿನ್ನತ್ತು ಬಂದ್ವಾ? ಅಯ್ಯೋ ನೋಡಿದಿ ಕೆಡ್ದು ನನ್ನ ತಲೆ. ಹೋಗಿ ಸ್ನಾನ ಮಾಡಿ ಫಸ್ಟ್. ಮಾಡ್ತೀನಿ. ಬಾತ್ರೂಮ್ಗೆಲ್ಲ ಕರ್ಕೊಂಡು ನನ್ನ ತಲೆ ಬಂದ್ರೆ ಮುಗೀತು. ಒಂದು ಕವರಲ್ಲಿ ಸ್ಟಾಕ್ ಇದೆ. ಈ ಕವರ್ ನೋಡಿದ್ರೆ ನೀನು ಎಕ್ಸಾಮ್ ಟೈಮಲ್ಲಿ ಕವರ್ ತಗೊಂಡೋಗಿದ್ದೆ, ರೆಟ್ ಹಾಕೊಂಡು ಸ್ಕೂಲ್ ಟೈಮಲ್ಲಿ. ನಾವು ಎಕ್ಸಾಮ್ ಅಂತ ಬಂದರೆ ಒಂದು ರೆಟ್ ಅಲ್ವಾ, ರೆಟ್ನ ಈ ಥರ ಕವರ್ ಒಳಗಡೆ ಹಾಕೊಂಡು ಹೋಗ್ತೀವಿ. ನಾವು ಕೈ ಹಿಡ್ಕೊಯ್ತಾ ಇದ್ದೋ ಡೈರೆಕ್ಟ್ ಕವರ್ಗೆ ಏನು ಹಾಕೋದು. ಸೊ ಇದರಲ್ಲಿ ಒಂದಷ್ಟು ನನ್ನ ಬರ್ಡೇಗಳದ್ದೆಲ್ಲ ಇತ್ತು, ಅದರದ್ದೆಲ್ಲ ಯೂಸಿಲ್ಲ. ಇದೊಂದು ಯೂಸ್ ಆಗುತ್ತೆ, ಹ್ಯಾಪಿ ಬರ್ತ್ಡೇ ಅನ್ನೋದು. ಆಮೇಲೆ ಇದು ಆಗಲ್ಲ, ನಮ್ಮ ಮನೇಲಿ ಯಾವುದೇ ಡಾಗು ಬರಲಿಲ್ಲ. ನೆಕ್ಸ್ಟ್ ತಗೊಳ್ಳೋದು.
ಇವ್ರನ್ನೇ ತಡೆಯಕ್ಕಾಯ್ತಾ ಇಲ್ಲ. ಇವ್ರು ಸಿಗಲ್ಲ ಆಮೇಲೆ, ಅದಕ್ಕೆ ಈಗಲೇ ಆಚರಿಸ್ತಾ ಇದೀವಿ. ಈ ಸರ್ರು ಆಚೆ ಹೋದ್ರು ಅಂದ್ರೆ ಸಿಗಲ್ಲ. ನಾನೇನಿಲ್ಲ ಒಂದೇ ಐತೆ ಅಂತ. ಫಸ್ಟ್ ಇಯರ್ ಬರ್ಡೇದಿದ್ದು ಗುಂಡಂದು ಫಸ್ಟ್ ಇಯರ್ ಬರ್ಡೇ ಮಾಡಿದ್ವಿ. ಒಂದು ಏನು ಬಟ್ಟೆ ಎಲ್ಲ ತಗೊಬಂದು ಕೇಕ್ ಮಾಡಿಸಿ ಮಾಡಿದ್ವಿ ಫಸ್ಟ್ ಇಯರ್ ಬರ್ಡೇದು. ಬಟ್ ಅದು ಹ್ಯಾಪಿ ಬರ್ಡೇ ಅನ್ನೋದು ಕಿತ್ತೋಗಿದೆ. ಆಮೇಲೆ ಇದ್ರಲ್ಲಿ ಇವಾಗ ನಮ್ಮ ಅಣ್ಣ ಇದನ್ನ ಇಟ್ಕೋತಾನೆ. ಆಮೇಲೆ ಗೈಡೇನ ಬರಲಿಲ್ಲ, ಇದು ಗರ್ಲ್ ಅಣ್ಣ. ಕಣ್ಣಲ್ಲೇ ಕಣ್ಣು ಹುಡುಗಿ ಕ್ಯಾಮ್ರಾ ಇಂದ ಏನ್ ನಡೀತಿದೆ ಗೊತ್ತಿಲ್ಲ ಗೈಸ್ ನಿಮ್ಗೆ. ಕಣ್ಣಲ್ಲಿ ಮಾತಾಡ್ತಾ ಇದೀವಿ. ಮಾತಾಡ್ತಾರೆ ಅಷ್ಟೇ. ಈಗ ನಮ್ಮ ಅಜ್ಜಿ ಉಲ್ಟಾ ಅವನು ಹಿಡಿತಾನೆ. ನಿನಗೂ ಇಷ್ಟ ಕಣ ಕುತ್ಕೋ. ಬಾ ಗುಂಡ ಬರ್ಡೇ ನಿಂದು. ಅಜ್ಜಿ ಅಂದ್ರೆ ಬಾರಿ ಪ್ರೀತಿ ಅಲ್ವಾ, ಅದಕ್ಕೆ. ವಾದಿಲ್ಲ ಟೋಪಿ ಮಗ ಒಂದ್ರಾಗಿ ಇದಕ್ಕೆ ಸುತ್ತು ಬೋಸಿ ಬರ್ದಿದ್ದಲ್ಲ, ಆ ಬೋಸಿದ ಸುತ್ತು ಕಳ್ಸು ಬೇಗ ನಿನ್ ಮೊಮ್ಮಗನ್ನ. ನೀಟಾಗಿ ಚೆನ್ನಾಗಿ ಕಾಣಿಸ್ತಾ ಇಲ್ಲ. ನಾವೆಲ್ಲ ಗೈಸ್ ಅದ್ ಬಿಡು ಹೋಗ್ಲಿ. ಇದು ಕಷ್ಟವಾದ ಬರ್ಡೇ. ಗುಂಡ ಹ್ಯಾಪಿ ಬರ್ಡೇ ಗುಂಡ, ಹ್ಯಾಪಿ ಬರ್ಡೇ ಗುಂಡಿ. ಉಪ್ಪು ಮಾಡು, ಉಪ್ಪು ಮಾಡು ಗುಂಡ. ಉಫ್ ಮಾಡ್ತಾನೆ ಅವನು. ಇರೋ ಕೇಕ್ ಕಟ್ ಮಾಡ್ಬಿಡೋಣ. ಒಂಡ ಚಪ್ಪು ಪಪ್ಪ. ಎರಡು ಕತೆ ಬಿಡು. ಈಗ ನೋಡ್ತಾವನೆ. ಹಿಂಗೆ ತೆಗಿ ಒಂದು ವಿಡಿಯೋ. ತೆಗ್ದಾಯ್ತು. ಏನು ಎಷ್ಟು ತೆಗಿದ್ವಿ? ಬಾ ಚಪ್ಪು ಚಪ್ಪು ಪಪ್ಪ ಈ ಕಡೆ ಬಾ. ಚಪ್ಪು ಪಪ್ಪ ಓ ಬಾ ಈ ಕಡೆ ಬಾ. ನೀನ್ ತಿನ್ಸಪ್ಪ ನಿಮ್ಮ ಅಣ್ಣಂಗೆ, ನಿನ್ ತಮ್ಮಗೆ. ಈಗ ಹೊಸತಮ್ಮ ಚಿಕ್ಕತಮ್ಮ ಬಪ್ಪ ನಿದ್ದೆಲ್ಲನೆ ಚಿಕ್ಕಮ್ಮ. ಅಯ್ಯೋ ತಿನ್ನಲ್ಲ ಅವನು ಕೇಕ್. ತಿನ್ನಲ್ಲ ಅವನು. ಇಷ್ಟೇ ಡೋಂಟ್ ಲೈಕ್. ಹ್ಯಾಪಿ ಬರ್ಡೇ ಗುಂಡ. ರಾತ್ರಿಗೆ ಚಿಕನ್ ಮೀಲ್ಸ್. ನಾನು ಎಕ್ಕತ್ತಿದ್ದೆ. ಇವಾಗ ಚಿಕನ್ ಪಾರ್ಟಿ. ಬರ್ಡೇ ಸ್ಪೆಷಲ್. ನಿನ್ ತಮ್ಮನ ಬರ್ಡೇ. ನಾನು ಆ ಕಡೆ ಕರ್ಕೊ ಹೋಗು ನೀನು. ನಾನು ಈ ಕಡೆ ಏನು ತಿನ್ಸ್ತೀನಿ. ಅದೊಂದು ತಿನ್ಸ್ಬಿಟ್ಟೆ. ಅವನು ಮೂಸಿ ತಿಂದು ಆಟ ಆಡಿ ಬೇಡ ಆ ಕಡೆಯಿಂದ ಬಂದ ಅವನು. ಹೋಗು. ಬಾ ತಗೊಂಡು ಅವನೇನಿಲ್ಲ ತಿಂತ ನಂಗೆ. ಅಲ್ಲಿ 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 ಔಸ್ಕರ. ಮನೆಯೆಲ್ಲ ಸುತ್ತಬೇಕು. ಅಲ್ಲಿ ಅಲ್ಲಿ ಯಾವ್ದೋ ಮೂಲೆಗೆ ಹೋಯ್ತು ನೋಡಿ. ಔಸಕ್ಕೆ ತಿನ್ನೋದು ಕಳ್ಳ. ಅಲ್ಲಿ ಇಟ್ಟ ಅಲ್ಲಿ ಆಟ ಆಡ್ಬೇಕೀಗ ಸ್ವಲ್ಪ ಹೊತ್ತು. ಅವ್ನಿಗೆ ಇಟ್ಬಿಡು ಅಲ್ಲಿ 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 ನೋಡಿ guys. ತಿಂದ ಇಲ್ಲ ಕಬಾಬ್ ಇಷ್ಟ. ಎಂತ ಲಕ್ಕಿಗೆ ಹಾಕಿದ್ರಾ? ಏನು ಅಂದ್ರೆ ಇವನು ನೋಡಿ ಗಬ ಗಬ. ಲಕ್ಕಿಗೆ ಹಸಿ ಮಾಂಸ ತಿಂತಾನ ಅವನು. ಈ ತರ ಬೆನ್ಸಿಲ್ ತಿನ್ನಲ್ಲ. ನೀವೇ ತಿಂತಾ ಇದ್ದೀರಾ? ಏನು ನಮ್ಮ ಮಾಮೂಲಿ ಕಬಾಬ್ ತಾನೇ ಮಾಡಿರೋದು. ನೀವು ತಿಂತಾ ಇಲ್ಲ, ನಾಟಕ ಆಡ್ತಾವನೆ. ಅವ್ರಿಗೆ ಜಾಸ್ತಿ ಆದ್ರೆ ಕೊಬ್ಬು ಗಾಂಚಲಿ. ಏಯ್ ತಿನ್ನಲು. ಅವನು ತಿನ್ಕತಾನೆ. ಇವತ್ತಿನ ನಮ್ಮನೆಯ ಊಟ ಮುದ್ದೆ, ಗ್ರೀನ್ ಚಾಪೀಸ್, ಕಬಾಬ್. ಥ್ಯಾಂಕ್ ಯು ಇಷ್ಟೊಂದು ವೆರೈಟಿ ಮಾಡಿರೋದಕ್ಕೆ. ಡೈಲಿ ಮಾಡ್ಬಿಡ್ತೀನಲ್ಲ ವೆರೈಟಿ. ನಿನ್ ಫೇಸ್ ನಾನು ತೋರಿಸಿಲ್ಲ. ಹೆಂಗೈತೆ ಅಜ್ಜಿ? ಇಲ್ಲಮ್ಮ ನೋಡ್ತಾ ಇದಾರೆ. ಯಾವ್ದಣ್ಣ ಅಂತಣ್ಣ? ಕೇಸ್ ಹಾಕ್ಬೇಕಾ ನಿಂಗೆ? ಕೇಸ್ ಮುದ್ದೆ ತಿಂದೇ ಇರೋ ನೀನು ಫುಲ್ಲು. ನೋಡ್ತೀನಿ ಇವನ ಪಕ್ಕ 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 ಅಂತ ತಿಂತಾನಾಗಿ. ನೋಡಿದ್ರಲ್ಲ ಇವತ್ತಿನ ಡೇ ಈ ಥರ ಇತ್ತು. ಕೂತ್ಕೊಂಡು ಮಾತಾಡೋಣ ಗೈಸ್. ಅಬ್ಬ ಸುಸ್ತಾಯಿತು. ಸ್ವಲ್ಪ ಶಾಪಿಂಗ್ ಹೋಗಿದ್ದು ಬಂದ್ವಿ ಹಾಗಾಗಿ. ಸೊ ಅಷ್ಟೇ, ಅಂಥ ಸೆಲೆಬ್ರೇಷನ್ ಏನು ಮಾಡಿಲ್ಲ. ಬಟ್ ಆದರೂ ಅವ್ರಿಗೆ ಅಂತ ಕೇಕ್ ತಗೊಬಂದು ಅವ್ರ ಬರ್ಡೇ ದಿನ ಚಿಕನ್ ಮಾಡೋದು ಅದೇನೋ ಒಂಥರ ಮನಸ್ಸಿಗೆ ಖುಷಿ ಪಡಿಸುತ್ತೆ, ಅವ್ರಿಗೂ ಖುಷಿಯಾಗುತ್ತೆ. ನನ್ನ ಲೈಫಲ್ಲಿ ಜಾನ್ 25 ಹಾಗೂ ಜೂನ್ 13
ಒಂದು ವೆರಿ ಸ್ಪೆಷಲ್ ಡೇ ಅಂತಲೇ ಹೇಳ್ಬೋದು. ಅವತ್ತಿನ ದಿನವೇ ನನ್ನ ಗುಂಡ ಚಂಪು ನಮ್ಮ ಮನೆಗೆ ಬಂದಿದ್ದು. ಸೊ ಅವ್ರ ಮನೆಗೆ ಬಂದಮೇಲೆ ಮನೇಲಿ ಒಂಥರ ಖುಷಿ, ಲೈಫಲ್ಲಿ ಖುಷಿ, ನನಗೆ ಖುಷಿ ಆಗಿರ್ತೀವಿ. ಸೊ ಅವ್ರು ಒಂದಿನ ಮನೇಲಿಲ್ಲ ಅಂದರೆ ಮನೇನೇ ಬಿಕೋ ಅಂತ ಇರುತ್ತೆ. ಸೊ ಇಲ್ಲ ಅನ್ನೋ ಮಾತು ಬೇಡ. ಇವಾಗ ಚೆನ್ನಾಗಿ ಖುಷಿಯಾಗಿ ಆರೋಗ್ಯವಾಗಿದ್ದರೆ ಸಾಕು ಅಷ್ಟೇ. ಸೊ ಅಷ್ಟೇ ಗೈಸ್. ನೀವು ಒಂದ್ಸಲ ನಿಮ್ಮ ಮನೇಲಿ ಏನಾದ್ರು ಪೆಟ್ಸ್ ಇಲ್ಲ ಅಂದರೆ ಒಂದ್ಸಲ ಸಾಕು ನೋಡಿ, ಅದ್ರ ಫೀಲೇ ಬೇರೆ ಅಂತ ಹೇಳ್ತೀನಿ ನಾನು. ಸೊ ಅಷ್ಟೇ, ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಟು NR Talkies ಮಧುಗೌಡ ಯೂಟ್ಯೂಬ್ ಚಾನಲ್, ನೇಷನ್ ವ್ಲಾಗ್ಸ್ ಹಾಗೂ ಮದನ್ ಗೌಡ ಯೂಟ್ಯೂಬ್ ಚಾನಲ್.